ಲೋಕದ ಗತಿ ನೆತ್ತಾಗುವುದು ಸರ್ವಜ್ಞ ಅಂತ ಹೇಳ್ತಾರ. ಹೌದ್ರಿಪ್ಪ ಹೌದು. ಹಿಂಗಂದ್ರೆ ಏನ್ರಿಪ್ಪ ಗುರುಜಿ ಅವ್ರ? ಗೋಪಾಲ, ಉತ್ತರಿ ಮಳಿ ಆಗಲಿಲ್ಲ ಅಂತಂದ್ರ ರೈತನ ಜನ್ಮ ಹಾಳಾಗತ್ತಲ್ರಿಪ್ಪ. ಹಡದ ತಾಯಿ ಮಕ್ಕಳ ಮ್ಯಾಲ ಮುಳುಗು ಅಂತಂದ್ರ ಮಕ್ಕಳ ಜೀವನ ವ್ಯರ್ಥ ಆಗ್ತದಲ್ರಿಪ್ಪ. ಉತ್ತಮರ ತಪ್ಪಿ ಮಾತಾಡಕತ್ರು ಅಂತಂದ್ರ ಲೋಕದ ಗತಿ ನೆತ್ತ ಅಂತ ಕೇಳ್ತಾನ ಸರ್ವಜ್ಞ ಕವಿ. ಹೌದ್ರಿಪ್ಪ ಹೌದು. ವಿಷಯ ಏನ್ ನಡೆದದ? ಒಂದು ಶರಣ ಸಂಪ್ರದಾಯ, ಒಂದು ಸಿದ್ಧ ಸಂಪ್ರದಾಯ. ಹೌದು. ಬಹಳ ಮಾತನಾಡಬೇಡ್ರಿ, ಅಟ್ಟೆ ಎಟ್ಟೆಟ್ಟಿರ್ತದ ಅಷ್ಟೇ ಮಾತಾಡಿ ಹಾಡ್ರಿ ಅನ್ನುವಂತ ಮಾತನ್ನ ಕೇಳುವಂತ ದಿವ್ಯ ಜ್ಞಾನಿಗಳು ಹೇಳ್ಯಾರ. ಹೌದು. ಬಹಳ ಮಾತನಾಡಲಾರದೆ, ಬಹಳ ಮಾತವನ್ನಾಡಲಾರದೆ ಒಂದೇ ಶರಣರ ಇತಿಹಾಸವನ್ನ ತಮ್ಮ ಮುಂದೆ ನಾವು ತಿಳಿಪಡಿಸ್ತಾ ಇದ್ದೀವಿ. ಹೌದು. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಲಚ್ಚಾನ ಗ್ರಾಮ ಸಿದ್ಧಲಿಂಗ ಮುತ್ಯಾನ ಪವಾಡ ಬೆಳೆಯಿತು. ಹೌದು. ಸಿದ್ಧಲಿಂಗ ಮುತ್ಯಾನ ಕಡೆಯಿಂದ ಆಶೀರ್ವಾದ ಪಡೆದುಕೊಂಡು ಯಾರಿಪ್ಪ? ಮುಗದ ಕೂಡದ ಎಲ್ಲಾ ಲಿಂಗ ಅದೇ ಮಠದೊಳಗ ಸೇವಾ ಮಾಡ್ತಿದ್ದ. ಹೌದ್ರಿಪ್ಪ ಹೌದು. ಲಚ್ಚಾನ ಗ್ರಾಮದ ಸತಿಪತಿಗಳು 12-24 ವರ್ಷ ಅವರಿಗೆ ಸಂತಾನಿಲ್ಲ. ಲಚ್ಚಾನದ ಸಿದ್ಧಲಿಂಗ ಮುತ್ಯಾನ ಪಾದಿಗೆ ಬಂದ ಬೇಡ್ಕೋತಾರ, ಭಗವಂತ ಶರಣರಾಡಿದ ಮಾತ ಸುಳ್ಳಾಗುವುದಿಲ್ಲ, ಋಷಿಗಳಾಡಿದ ಮಾತ ಉಸಿ ಹೋಗುವುದಿಲ್ಲ. 12-24 ವರ್ಷ ಆಯ್ತು, ಸಂತಾನ ಎಂಬುದು ನಮಗೆ ಇಲ್ಲ. ಬಂಜಂಬು ಶಬ್ದ ಬಯಲು ಮಾಡ ಭಗವಂತ, ಹೆಣ್ಣ ಆಗ್ಲಿ ಗಂಡ ಆಗ್ಲಿ ನಮಗೆ ಸಂತಾನ ನೀಡುವಂತ ಪಾದಿಗೆ ಬಿದ್ದು ಬೇಡ್ಕೋತಾರ. ಆ ಟೈಮದೊಳಗೆ ಲಚ್ಚಾನ ಸಿದ್ಧಲಿಂಗ ಮುತ್ಯ ಅವರಿಗೆ ಆಶೀರ್ವಾದ ಮಾಡಿ ನಿಮಗೆ ವರ್ಷ ತುಂಬ ಬಿಡದ ಗಂಡ ಮಗುವಿಗೆ ಜನ್ಮ ಕೊಡ್ತೀರಿ, ಇದೇ ಮಠದೊಳಗೆ ಬಂದು ಜಡಿ ತೆಗಿರಿ ಅಂತ ಆಶೀರ್ವಾದ ಮಾಡಿದ್ರು. ಹೌದು. ಮುಂದೆ ಹೆಣ್ಣ ಮಗಳಿಗೆ 3 ತಿಂಗಳಿಗೆ ಮುಟ್ಟ ಗಟ್ಟಿಯಾಗಿ 9 ತಿಂಗಳ 9 ದಿವಸಕ್ಕ ಹೆಣ್ಣು ಮಗಳ ಪ್ರಸೂತಿ ಆಗೋ ಟೈಮದೊಳಗ ಹೆಣ್ಣು ಮಗುವಿನ ಜನನ ಆಯ್ತು. ಹೌದಲ್ರಿಪ್ಪ ಹೌದು. ಬಾನೆ ತನಕ ಬಂದಂತ ಹೆಣ್ಮಕ್ಳು ಹತ್ತಾರ, ಯಪ್ಪ ನಿನ್ನ ಮಡದಿ ಹೆಣ್ಣ ಮಗಳನ್ನ ಹಡದಾಳ. ಹೌದು. ಅವಾಗ ಹಡದಂತ ಹೆಣ್ಣು ಮಗಳ ಗಂಡಗ ಸಿಟ್ಟು ಬಂತು. ಲಚ್ಚಾನ ಮಠದೊಳಗೆ ಇದ್ದಿರತಕ್ಕಂತ ಸಿದ್ಧಲಿಂಗ ಸುಳ್ಳು ಮಾತಾಡ್ಯಾನ. ವರ್ಷ ತುಂಬ ಗುಡದ ಗಂಡ ಮಗನ ಹಡಿತೀರಿ, ಇದೇ ಮಠದಾಗ ತಂದು ಜಡಿ ತೆಗಿರಿ ಅಂದಾನಲ್ರಿಪ್ಪ. ಈಗ ನೋಡಿದ್ರೆ ಹೆಣ್ಣ ಕೂಸದ ನಾ ಹೋಗಿ ಕೇಳಿ ಬರ್ಬೇಕಂತ ತಿಳ್ಕೊಂಡು ಮಠಕ್ಕೆ ಓಡೋಡಿ ಬಂದ. ಓಡಾಡಿ ಬರೋ ಟೈಮದೊಳಗ ಒಳಗ ಮಠದೊಳಗ ಏನಾಯ್ತ್ರಿಪ್ಪ? ಧ್ಯಾನದೊಳಗ ಮಗ್ನರಾಗಿದ್ರು ಸಿದ್ಧಲಿಂಗ ಮುತ್ಯ. ಹೌದು. ಹೊರಗ ಆಕಳುಗಳ ಸಂರಕ್ಷಣೆ, ಆಕಳುಗಳ ವ್ಯವಸ್ಥೆ ಮಾಡ್ತಿದ್ರು ಎಲ್ಲಾ ಲಿಂಗ ಮುತ್ಯ. ಹೌದಲ್ರಿಪ್ಪ ಹೌದು. ಆ ಕಡೆಯಿಂದ ಬೇಕೋತ್ ಬಡ ಬಂದ ಎಲ್ಲಾ ಲಿಂಗ ಮುತ್ಯ ಅಡ್ಡ ನೆತ್ತಿ ಕೇಳ, ಯಪ್ಪ ಯಾರನ್ನ ಬೇಯ್ತು, ಯಾಕೆ ಬೇಯ್ತಿ, ಏನಾಗ್ಯದ ನಿನಗೆ ತಾಪ ಅಂತ. ಹೌದು. ಏನ್ರಿ ಈ ಮಠದೊಳಗ ಲಚ್ಚಾನ ಸಿದ್ಧಲಿಂಗ ಮುತ್ಯ ಅದಾನ. ನನ್ನ ಮಡದಿಗೆ ವರ್ಷ ತುಂಬ ಹುಡುಗ ಗಂಡ ಮಗನ ಅಡಿತಿ, ಇದೇ ಮಠದಾಗ ತಂದು ಜಡಿ ತೆಗಿರವ ಅನ್ನಾನ. ಈಗ ನನ್ನ ಮಡದಿ ಹೆಣ್ಣ ಹಡದಲ್ಲ, ಅವನ ಮಾತು ಯಾಕೆ ಸುಳ್ಳಾಯ್ತು, ನಾ ಕೇಳಾಕ ಬಂದಿನಿ, ಬಿಡಂಗಿಲ್ಲ, ನಾ ಹೋಗಿ ಕೇಳ್ತೀನಿ ಅಂದ. ಹೌದ್ರಿಪ್ಪ ಹೌದು. ಹಾಗೇನಾಗ್ತದ? ಅವಾಗ ಎಲ್ಲಾ ಲಿಂಗ ಮುತ್ಯ ಅಂದ, ಏನಂತಾಡ್ರಿಪ್ಪ? ಗುರುಗಳು ಹೇಳಿದ ಖರೆ ಏನಪ್ಪ? ಹೌದಪ್ಪ ಖರೆ. ಈಗೇನು ನಿನ್ನ ಹೆಂಡತಿ ಹೆಣ್ಣು ಮಗುವಿಗೆ ಹಡದಾಳು. ನೀ ಗುರುವಿಗೆ ಕೇಳಾಕ ಹೋಗ, ಕೇಳಾವ ಬಿಡಲ್ಲ, ಊರಾಗ ಹಿರಿಯರ್ನ ಕರ್ಸಾವ, ಮಠದಾಗ ಕೂಡ್ಸಾವ, ಇಂತಾದ ಮಾತು ಯಾಕೆ ಮಾತಾಡಿದ ನಾವು ಕೇಳಾಮದಿನ. ಹೌದು. ಅವಾಗ ಎಲ್ಲಾ ಲಿಂಗ ಮುತ್ಯ ಅಂದ, ನನ್ನ ಗುರುವಿನ ಕಡೆ ಹೋಗೋಕ್ಕಿಂತ ಮೊದಲ ಹೆಣ್ಣು ಕೂಸೈತೆ ನೀ ಹೇಳಿರಿ, ಇನ್ನೊಂದು ಸಲ ಮನೆ ತಕ ಹೋಗಿ ಕೂಸಿ ಹೆಣ್ಣಾಯ್ತು ಗಂಡಾಯ್ತು ನೋಡಿ ಬರೋದು, ಪಕ್ಕ ನೋಡ್ಕೊಂಡು ಮೊದಲು ಹೋಗಿ. ಹೌದು. ಅವಾಗ ಇಲ್ರಿ ನಾನು ನೋಡಿ ಬಂದೀನಿ, ನೋಡೇ ಬಂದಾನೆ. ಒಂದು ಸಲ ಬಿಟ್ಟು 2 ಸಲ ಚೆಕ್ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕು. ಹೌದು. ಇನ್ನೊಂದು ಸಲ ಹೋಗಿ ನೋಡಿ ಬರೋಗು ಅಂತಂದಾಗ ಇರ್ಲಿ ನೋಡ್ನು ಎಲ್ಲಪ್ಪನ ಮಾತು ಇರೋದ್ರಲ್ಲಿ ನ್ಯಾಯ ಐತೆ ತಿಳ್ಕೊಂಡು ಹೊಳ್ಳಿ ಮನೆಗೆ ಹೋದ. ಬಾನೆ ತನಕ ಬಂದಂತ ಹೆಣ್ಮಕ್ಳಿಗೆ ಕೇಳಿದ, ಕೂಸು ಹೆಣ್ಣದು ಗಂಡದು ಅಂದ. ಹೆಣ್ಮಗು ಐತ್ರಿ, ನಾವೆಲ್ಲಾ ನೋಡಿವಿ, ಬಾನೆ ತನ ಮಾಡಿಸ್ಕೊಂಡವ್ರ ನಾವ ಇದೀವಿ, ಕೂಸು ಹೆಣ್ಣದ ಅಂತಂದ್ರು. ಹೌದು. ಬಾಗಿಲು ಹೊರಗೆ ನಿಂತು ಮಡದಿ ಬದ್ರಿ ಕೇಳ್ತಾನ, ಕೂಸು ಹೆಣ್ಣದ
ಮಡದಿ ಹೇಳ್ತಾಳ ಕೂಸಿ ಹೆಣ್ಣದ ಹೌದು ಹಾಲು ಮಾಡಿದ್ದು ಹಾಲ ಮಗ ಮಾಡಿದ್ದು ಮಧ್ಯಮ ತಾನೇ ಮಾಡಿದ್ದು ಉತ್ತಮ ತಿಳ್ಕೊಂಡು ಬಡ ಬಡ ಒಳವಾದ ಹಾ 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 ಒಳಗೆ ಹೋಗಿ ಹೊರಸಲನಾಗಿದ್ದಿರ್ತಕ್ಕಂಥ ಮಡದಿ ಮಗಳಾಗಿನ ಕೂಸಿಗೆ ನೋಡ್ತಾನ ಹೆಣ್ಣು ಕೂಸು ಹೋಗಿ ಗಂಡು ಕೂಸಾಗ್ಯದ ಶರಣರ ಮಹಿಮಾ ಶರಣರ ಮಹಿಮಾ ಹೌದು ಹಾ ಹಾ ಶರಣರ ಪಾಲು ಸಾಣದಲ್ಲ ಸಿದ್ಧರ ಇತಿಹಾಸ ಸಾಣದಲ್ಲ ಸಾಂದಲ್ರಿ ಎಟ್ಟು ಹೇಳ್ಕೊತ ಹೋದ್ರ ತೀರುವುದು ಅಲ್ಲ ಅಲ್ರಿಪ್ಪ ಯಾರೋ ಒಬ್ಬರ ಹಿರಿಯರು ಒಂದು 100 ರೂಪಾಯಿ ಕಟ್ಟಿ ನಮ್ಮ ಸರ್ಜರಿ ಕಲಾವಂತರಿಗೆ ಹೇಳಿದ್ರು ಏನಂತಾರಿಪ್ಪ ಈ ಮಾದೇಗರಾಯನ ಗುಡಿ ಮೊದಲು ಹೆಂಗಾತು ಮೊದಲು ಪೂಜೆ ಮಾಡಿದವ್ರು ಯಾರು ಕೇಳು ಹೌದು ಅದಕ್ಕೆ ಅವರು ನಮ್ಮ ಕಾಸು ಮಾಸ್ತರ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ರು. ಅದಕ್ಕೆ ಗದಿಗೆ ಪೂಜಾರಿಗಳು ಬಂದು ಹೇಳಿದ್ರು 1342ನೇ ಇಸ್ವಿಯಾಗಿನ ಏನಾರು ಇದ್ರೆ ಮಾತಾಡ್ರಿ, ಹಾ ಇರ್ಲಿಲ್ಲ ಅಂತಂದ್ರ ಮಾತಾಡ್ಬೇಡ್ರಿ ಮಾತಾಡ್ಬೇಡ್ರಿ ಅಂತ ಹೇಳಿದ್ರು. ಹಾ ಹಾ ಅದಕ್ಕ ಹೆಂಗ ಅದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸಿದ್ಧರ ಸಿದ್ಧಾಟಿಗೆ ಹಾ ಹೆಂಗ ಆಗ್ಯದ ಹೇಳಾಕ ಅಗಾಧ್ಯವಾಗಿರ್ತಕ್ಕಂಥದ್ದು. ಹೌದ್ರಿಪ್ಪ ಹೌದು ಈಗ ಒಂದು 7-8 ವರ್ಷದಿಂದ ಒಬ್ರು ಪುರಾಣ ಬರ್ದಾರ, ನಿಮ್ಗೆ ಹೇಳ್ತೀನಿ. ಧರ್ಮರಾಯ ಬಿರಾದಾರ ಅಂತೇಳಿ ಚರ್ಚನ್ ಸೈಡ್ದವ್ರು. ಹೌದು ಇಂಥದ್ದೊಂದು ಮಾಳಿಗರಾಯನ ಗುಡಿ ಇಂಥ ಊರಾಗ ಐತಿ, ಇಂಥವ್ರು ಪೂಜೆ ಮಾಡ್ತಾರ ಬರ್ದಾರ. ಅಲ್ಲಿ ಹೋಗಿ ಬಿಡಿದ್ರೆ ಮಾಳಿಗರಾಯನ ಗುಡಿನೂ ಇಲ್ಲ, ಅಲ್ಲಿ ಪೂಜೆ ಮಾಡೋರು ಇಲ್ಲ. ಹಾ ಹಾ ಗುಡಿನೇ ಇಲ್ಲಂದ್ರ ಎಲ್ಲಾರು ಪೂಜೆ ಮಾಡ್ತಾರ. ಹಾ ಹಾ ಅದನ್ನ ನೋಡ್ಕೊಂಡು ನಾವು ಹೇಳಕ್ ಹೋದೆವಪ್ಪ ಅಂತಂದ್ರೆ ನಮ್ಮ ಬಾಯಿ ಹೊಡೆದು ನಮ್ಮ ಬಾಯನ 32 ಹಲ್ಲೆಲ್ಲ ಬಿಸ್ತಾವ. ಹೌದು ಹಂಗ ಹಾ ಸಿದ್ಧರ ಇತಿಹಾಸ ಇದ್ದೂರ ಅವ್ರಿಗೆ ಗುರುತು ಮಾತ್ರ, ಇನ್ನೊಂದು ಊರವ್ರಿಗೆ ಗುರುತಿರಂಗಿಲ್ಲ. ಗೊತ್ತಿರಂಗಿಲ್ಲರಿಪ್ಪ. ಅದಕ್ಕ ಎಲ್ಲ ನಾನೇ ಬಲ್ಲಿನಿಪ್ಪ ಅಂತಂದ್ರ ನಾನೇ ಶಾನೆ ಅಂತಂದ್ರ ಹಾ ನಮ್ಮ ತಲೆ ಮ್ಯಾಲ ಕಾಲಿಟ್ಟು ದಾಟಿ ಹೋಗೋರು ಎಷ್ಟೋ ಜಗತ್ತಿನವ್ರು ಹುಟ್ಟ್ಯಾರ. ಅದಕ್ಕ ಸರಜೋಡಿ ಕಲಾವಂತರ ಹೇಳತ್ ನಮ್ ಕಾಸು ಮಾಸ್ತರ್ ಹೇಳ್ಯಾನ, ಆ ಗೊಜ್ಜಿಗೆ ನಾ ಹೋಗವಲ್ಲ 1342ನೇ ಇಸ್ವಿಯಾಗ ನಾ ಎಲ್ಲೂ ಇಲ್ಲ. ಈಗ 54 ವರ್ಷದ ಮನುಷ್ಯ ನಾನು. ಅದನ್ನೆಲ್ಲ ಇನ್ನು ನಮ್ಮ ಅವ್ವ ಅಪ್ಪ ನಮಗ್ ಗೊತ್ತಿಲ್ರಿ, ದೇವ್ರದ್ದು ಎಲ್ಲಿ ಹೇಳ್ಬೇಕು ನಾವು. ಹೌದವ ಅದಕ್ಕ ದಯವಿಟ್ಟು ನೀವು 100 ರೂಪಾಯಿ ನೀವರಿ ತಗೋರಿ, ಅವ್ರಿಗೇರೆ ಕೊಡ್ರಿ, ಏನ ಗದ್ದಿಗೇರಿ ಹೇಳ್ರಿ, ನಮಗ್ ಸಂತೋಷದ. ಶರಣರ ಪಾಲಿಂಗ ಬಂದದ, ಮಾತು ಗಾತಾಗಬಾರ್ದು, ಮಾನಿಕವಾಗಿ ಇಟ್ಕೊಂಡು ಬಹಳ ಒಂದ ಗುಲ್ಬರ್ಗ ಜಿಲ್ಲಾ ಮೊದಲು ಜೇವರ್ಗಿ ತಾಲೂಕಿತ್ತು, ಈಗ ಯಡ್ರಾಮಿ ತಾಲೂಕ ಒಂದ ಮುರುಗಾನೂರ ಗ್ರಾಮದ ದೊಡ್ಡ ನಮ್ಮ ಲಚ್ಚಾನ ಸಿದ್ಧಲಿಂಗ ಮುತ್ಯಾನ ಶಿಶ್ಮಕ್ಳು. ಹೌದು ಲಚ್ಚಾಣದ ಸಿದ್ಧಲಿಂಗ ಮುತ್ಯಾನ ಶಿಶ್ಮಕ್ಳು ಯಾರೋ ಮುಗಲ ಕೂಡದ ಎಲ್ಲಾ ಲಿಂಗ ಮುರುಗಾನೂರದ ದಸ್ತಪ್ ಮಾರಾಯ. ಹೌದು ಮುಗಲ ಕೂಡದ ಎಲ್ಲಾ ಲಿಂಗ ನಮ್ಮ ಭಾಗದೊಳಗ ಬಂದ ದಸ್ತಪ್ ಮಾರಾಯ ಮುಗಲಾಯಿ ನಾಡಿಗೆ ಹೋದ. ಹೌದಪ್ಪ ಹೌದು. ಅಂತ ಒಂದು ದಸ್ತಪ್ ಮಾರ ವಾಸ ಮಾಡಿರ್ತಕ್ಕಂತ ಮುರುಗಾನೂರ ಗ್ರಾಮದ ಸೋಮೇಶ್ವರ ಡೊಳ್ಳಿನ ಗಾಯನ ಸಂಘದ ಒಂದು ಅಮೋಘ ಸಿದ್ದೇಶ್ವರ ಗಾಯನ ಸಂಘದಲ್ಲಿ ಚರಿತ್ರೆಯನ್ನು ಹಾಡುವಂತ ಸಾಹಿತ್ಯಗಾರರು, ಸಂಭಾಷಣೆಗಾರರು ಮತ್ತು ಇದು ಅಲ್ಲದೆ ಗಾಯಕರು, ಭಜನಾ ಕಲಾವಂತರಾಗಿರ್ತಕ್ಕಂಥ ಮಾಲು ಸುಭಾಗ, ಕಿರಣಗಿ, ಪ್ರಭಾವತಿ ಇಂಥ ಮಾನ ಭಜನಾ ಕಲಾವಂತರಿಗೆ ಸಾಹಿತ್ಯವನ್ನು ಬರೆದುಕೊಟ್ಟು ಡೊಳ್ಳಿನ ಹಾಡಿನ ಮುಖಾಂತರ, ಸಾಹಿತ್ಯ ಮುಖಾಂತರ, ಸಂಭಾಷಣೆ ಮುಖಾಂತರ ನಮ್ಮ ಜೊತೆಯಾಗಿ ಒಂದು 400 ಕಾರ್ಯಕ್ರಮ ಮಾಡಿದ್ರು ಅವರು, ಮುರುಗಾನೂರು ಚಂದ್ರ ಮಾಸ್ತರ್ ಅವರು. ಈಗ ಮತ್ತೆ ನಿಮ್ಮ ಊರಿಗೆ ಒಂದು ಪುರಾಣ ಹೇಳಾಕ ಬಂದಾರ. ಅಂತ ತತ್ವಜ್ಞಾನಿಗಳ ಇವತ್ತಿನ ದಿವಸ ನಮ್ಮ ಸಂಘಕ್ಕ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ರಾಯಹೊನ್ನೂರು ಸಿದ್ಧ ಮುತ್ಯ ಮಾಲಿಂಗರಾಯ, ಜಗದ್ಗುರು ರೇವಣ ಸಿದ್ದೇಶ್ವರ, ಮುರುಗಾನೂರು ದಸ್ತಪ್ಪ ಮಾರಾಯ, ಅರಿಕೇರಿ ಅಮೋಘ ಸಿದ್ಧ, ಯಾವ ಗುರುಗೌರಿ ಸೋಮಲಿಂಗ, ಇಲ್ಲಿ ವಾಸ ಮಾಡಿರ್ತಕ್ಕಂಥ ಮಾಲಿಂಗರಾಯ ಆಯುಷ್ ಆರೋಗ್ಯ ಶ್ರೀ ಸಂಪತ್ತ, ಇಂಥದೇ ಒಂದು ಕಲೆ ಅವರ ಮನುಷ್ಯನಲ್ಲಿ ಯಾವತ್ತು ಬೆಳೀಲಿ, ನಾಡಿಗೆ ಹಳ್ಳಿಗೆ ಅವರ ಕಲೆ ಬಿತ್ತರಿಸಲಿ ಅನ್ನುವಂಥ ಮಾತನ್ನು ಹೇಳಿ 101 ರೂಪಾಯಿ ಕಲಾ ಕಾಣಿಕೆಯನ್ನು ಸ್ವೀಕಾರ ಮುಕ್ತಿಯ ಸ್ಥಾನ